ನೀವು ಒಂದು ವೇಳೆ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಅವ್ರಿಗೆ ಎಸ್ ಅಂತ ಹೇಳಕ್ಕೂ ಮುಂಚೆ ನೀವು ಇಂಪಾರ್ಟೆಂಟ್ ಆಗಿ ಕೇಳಬೇಕಾಗಿರುವಂತ 5 ಪ್ರಶ್ನೆಗಳು. ಒಂದು, ಈ ಒಂದು ಕಂಪನಿ ಮೊಟ್ಟ ಮೊದಲನೇದಾಗಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ನಲ್ಲಿ ಲಿಸ್ಟೆಡ್ ಆಗಿದೆಯಾ ಅಂತ. ಯಾಕೆ ಅಂದ್ರೆ ಇವತ್ತು ಸುಮಾರು ಕಂಪನಿಗಳು ನಾವು ಲೀಗಲ್ ಆಗಿದ್ದೀವಿ ಅಂತ ಹೇಳ್ತಾರೆ, ಬಟ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, GST, ಪ್ಯಾನ್ ಹಾಗೂ ISO ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಮಾತ್ರ ತೋರಿಸ್ಬಿಟ್ಟು ನಾವು ಲೀಗಲ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋ ಪಾಸಿಬಿಲಿಟೀಸ್ ಕೂಡ ಇದೆ. ಯಾಕೆ ಅಂದ್ರೆ ಇದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಮಾತ್ರ ಆಗಿರುತ್ತೆ, ಬಟ್ ಡೈರೆಕ್ಟ್ ಸೆಲ್ಲಿಂಗ್ಗೆ ಇದು ಸಾಕಾಗೋದಿಲ್ಲ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಲಿಸ್ಟೆಡ್ ಆಗಿದ್ದಾರೆ, ಅವರ ಪ್ರಾಡಕ್ಟ್ ನ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಇದು ಮನಿ ಸರ್ಕ್ಯುಲೇಷನ್ ಅಂಡರ್ ಅಲ್ಲಿ ಇಲ್ಲ ಅನ್ನೋದಾಯ್ತು ಅಂದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಲ್ಲಿ ಅದು ಖಂಡಿತವಾಗ್ಲೂ ಲಿಸ್ಟೆಡ್ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ನಿಮ್ಮ ಈ ಒಂದು ಕಂಪನಿಯ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಮಾರ್ಕೆಟ್ ನಲ್ಲಿ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸೊ ಅದು ಯಾವುದರ ಜೊತೆ ಕಂಪ್ಯಾರಿಸನ್ ಮಾಡಿ ನೀವು ಅದು ಕರೆಕ್ಟ್ ಅಂತ ಅನ್ಕೊಳ್ಬಹುದು ಅಂತ ಮಾತಾಡೋದಾಯ್ತು ಅಂದ್ರೆ, ಮೊದಲನೇದಾಗಿ ಪ್ರಾಡಕ್ಟ್ ನ ಕ್ವಾಲಿಟಿ, ಎರಡನೇದಾಗಿ ಪ್ರಾಡಕ್ಟ್ ಇಂದ ಸಿಗ್ತಾ ಇರುವಂತ ಬೆನಿಫಿಟ್, ಮೂರನೇದಾಗಿ ಪ್ರಾಡಕ್ಟ್ ನ ಪ್ರೈಸ್. ಸೊ ಇದು 3 ವಿಚಾರವನ್ನ ನೀವು ಗಮನಿಸೋ ಮುಖಾಂತರ ಆ ಒಂದು ಏನ್ ಆನ್ಸರ್ ಸಿಗುತ್ತೆ ಅದು ನಿಜವಾಗ್ಲೂ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಅನಲೈಸ್ ಮಾಡ್ಬೋದಾಗಿರುತ್ತೆ. 3, ಸೊ ನಿಮ್ಮ ಒಂದು ಪರ್ಸನಲ್ ಯೂಸ್ ಅನ್ನೋದನ್ನ ಈ ಒಂದು ಪ್ರಾಡಕ್ಟ್ ಮೇಲೆ ಮಾಡಿದ್ದೀರಾ ಅಂದ್ರೆ ನಿಮಗೆ ಈ ಒಂದು ಪ್ರಾಡಕ್ಟ್ ಇಂದ ಏನ್ ಬೆನಿಫಿಟ್ ಸಿಕ್ಕಿದೆ ಅಥವಾ ರಿಸಲ್ಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೀವು ಅವ್ರ ಹತ್ರ ಕೇಳಿ ತಿಳ್ಕೊಬಹುದು. ಯಾವ ಕಾರಣಕ್ಕಾಗಿ ತಗೊಂಡ್ರು ಅನ್ನೋದನ್ನ ಕೇಳಿ ತಿಳ್ಕೊಬಹುದು. ಏನಕ್ಕೆ ಅಂದ್ರೆ ಇವತ್ತು ಸುಮಾರು ಕಂಪನಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬರೀ ಹೆಡ್ ಕೌಂಟ್ ಅಂದ್ರೆ ಜನರ ಮೇಲೆ ಕೌಂಟಿಂಗ್ ಅನ್ನ ಕೊಡೋ ಮುಖಾಂತರ ಬಿಸ್ನೆಸ್ ಅನ್ನ ಚಾಲೂ ಮಾಡ್ತಾರೆ. ಸೊ ಸಾಕಷ್ಟು ದುಡ್ಡನ್ನ ಕೂಡ ಕೊಡ್ತಾರೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಮೆಂಬರ್ಸ್ ಯಾರು ಕೂಡ ಮ್ಯಾಟರ್ ಆಗೋದಿಲ್ಲ. ಆ ಮೆಂಬರ್ಸ್ ಮುಖಾಂತರ ಬರುವಂತಹ ಬಿಸ್ನೆಸ್ ಏನಿರುತ್ತೆ, ಎಷ್ಟು ವ್ಯಾಲ್ಯೂಮ್ ಜನರೇಟ್ ಆಗುತ್ತೆ ಪ್ರಾಡಕ್ಟ್ ಇಂದ, ಅದ್ರ ಮೇಲೆ ನಮಗೆ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಹಾಗಾಗಿ ಸೊ ಆ ವ್ಯಕ್ತಿ ಏನ್ ಪ್ರಾಡಕ್ಟ್ ತಗೊಂಡಿದ್ದಾರೆ ಅಂಡ್ ಅದರಿಂದ ಏನ್ ಬೆನಿಫಿಟ್ ತಗೊಂಡಿದ್ದಾರೆ ಅದನ್ನ ಅವರು ಡೂಪ್ಲಿಕೇಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಾಡಕ್ಟ್ಗೆ ಎಷ್ಟು ಪ್ರಾಮುಖ್ಯತೆ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಪ್ರಶ್ನೆ 4, ಸೊ ನಿಮ್ಮ LOS ಯಾರು ಅಂದ್ರೆ ಲೈನ್ ಆಫ್ ಸಪೋರ್ಟ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾರ ಹತ್ರ ಪ್ರೆಸೆಂಟೇಷನ್ ತಗೊಂಡಿದ್ದೀರಾ ಅಂದ್ರೆ ನಿಮ್ಮನ್ನ ಯಾರು ಕರ್ಕೊಂಡೋಗಿದ್ದಾರೆ ಸ್ಪಾನ್ಸರ್, ಅವ್ರ ಮೇಲ್ಗಡೆ ಇರುವಂತ 3 ಆಕ್ಟಿವ್ ಅಪ್ಲೈನ್ಸ್ ಅಂದ್ರೆ ಸಪೋರ್ಟ್ ಮಾಡೋಕ್ಕಾಗುವಂತ 3 ಆಕ್ಟಿವ್ ಅಪ್ಲೈನ್ಸ್ ಯಾರು, ಅವರನ್ನ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಅವ್ರು ತಿಳ್ಕೊಂಡಿದ್ದ ಜೊತೆಗೆ ಅವ್ರು ಏನ್ ಪ್ರೊಫೆಷನ್ ಮಾಡ್ತಾರೆ, ಅವ್ರು ಏನ್ ಟೈಮ್ ಕೊಟ್ಟಿದ್ದಾರೆ ಅಂಡ್ ಅವ್ರು ಲಾಸ್ಟ್ 6 ಮಂತ್ಸ್ ಏನ್ ಗ್ರೋತ್ ಆಗಿದೆ ಅವರಲ್ಲಿ, ನೆಕ್ಸ್ಟ್ 6 ತಿಂಗಳಿಗೆ ಅವರ ಗೋಲ್ಸ್ ಏನು ಅನ್ನೋದನ್ನ ಕೇಳೋ ಮುಖಾಂತರ ನೀವು ಅವ್ರ ಹತ್ರ ಅವರ ಒಂದು ವಿಷನ್ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಏನಕ್ಕೆ ಅಂತಂದ್ರೆ ಈ ಒಂದು ಇಂಡಸ್ಟ್ರಿಯಲ್ಲಿ ನಾನು ನೋಡ್ರ ಹಾಗೆ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದು ಎಲ್ಲಿ ಅಂತಂದ್ರೆ ಒಂದು ಕರೆಕ್ಟ್ ಆಗಿರುವಂತ ಸೀನಿಯರ್ಸ್ ಅಪ್ಲೈನ್ಸ್ ಸ್ಪಾನ್ಸರ್ ಸಿಗದೆ ಇರೋದು ಕೂಡ ಒಂದು ಕಾರಣ ಆಗಿರುತ್ತೆ. ಹಾಗಾಗಿ ನೀವು ಅವ್ರಿಗೆ ಎಸ್ ಹೇಳಕ್ಕೂ ಮುಂಚೆ ಆ ಪರ್ಸನ್ ಎಷ್ಟು ಕಮಿಟೆಡ್ ಆಗಿದ್ದಾರೆ, ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ, ಅವ್ರ ಹತ್ರ ಆಕ್ಷನ್ ಪ್ಲಾನ್ಸ್ ಇದೆಯಾ ಇಲ್ವಾ, ಇದೆಲ್ಲದನ್ನ ಚೆಕ್ ಮಾಡಿ ನೀವು ನಿಮ್ಮ ಒಂದು ಡಿಸಿಷನ್ ಅನ್ನ ಎಸ್ ಅಂತ ಸ್ಟ್ರಾಂಗ್ ಆಗಿ ನೀವು ಹೇಳ್ಬೋದಾಗಿರುತ್ತೆ. ಸೊ 5ನೇದಾಗಿ ಏನು ಅಂತ ನೋಡೋದಾಯ್ತು ಅಂದ್ರೆ, ಒಂದ್ ವೇಳೆ ನಾನು ಈ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಬೇಕು ಅಂತ ನಿರ್ಧಾರ ಮಾಡೋದಾಯ್ತು ಅಂದ್ರೆ ನನಗೆ ಯಾವ ರೀತಿ ಸಪೋರ್ಟ್ ಅನ್ನೋದು ಸಿಗುತ್ತೆ, ಅಂದ್ರೆ ನನಗೆ ಯಾವ ರೀತಿ ಗ್ರೋತ್ ಆಗೋದಕ್ಕೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಂತ. ಯಾಕೆ ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್. ಯಾಕೆ ಅಂತ ಮಾತಾಡೋದಾಯ್ತು ಅಂದ್ರೆ, ಸುಮಾರು ಸತಿ ಏನಾಗುತ್ತೆ ಅಂತಂದ್ರೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಪಾರ್ಟ್ ಟೈಮ್ ಅಲ್ಲಿ ತಗೊಳ್ತಿರ್ತೀವಿ. ಸೊ ಪಾರ್ಟ್ ಟೈಮ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ಮ ಹತ್ರ ಇರುವಂತ ಲಿಮಿಟೆಡ್ ಟೈಮ್ ಅಲ್ಲಿ ನಾವೇನೇನೆಲ್ಲ ಏನು ಡೆವಲಪ್ಮೆಂಟ್ ವಿಚಾರವಾಗಿ ಮಾಡೋಕ್ಕಾಗುತ್ತೆ ಅನ್ನೋ ಕ್ಲಾರಿಟಿ ನಮಗೆ ಬೇಕಾಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಆನ್ಲೈನ್ ಪ್ರೆಸೆಂಟೇಷನ್ಸ್ ಆಗುತ್ತಾ, ಟ್ರೈನಿಂಗ್ಸ್ ಆಗುತ್ತಾ, ಫಿಸಿಕಲ್ ಪ್ರೆಸೆಂಟೇಷನ್ ಆಗುತ್ತಾ ಇಲ್ವಾ, ಎಲ್ಲಾಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಲೈನ್ ಆಫ್ ಸಪೋರ್ಟು, ಅದ್ರ ಜೊತೆಗೆ ನಮಗೆ ಈ ಡೆವಲಪ್ಮೆಂಟ್ ವಿಚಾರವಾಗಿ ಏನೇನೆಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋ ಮುಖಾಂತರ ನೀವು ದೊಡ್ಡ ಮಟ್ಟದಲ್ಲಿ ಏನ್ ಮಾಡಬಹುದು ಅನ್ನುವಂತ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನ ತಗೊಂಡು ಆ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದಾಗಿರುತ್ತೆ. ಸೊ ಕೊಟ್ಟಂತ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ, ಬೆನಿಫಿಟ್ ಆಗಿತ್ತು ಅಂತಂದ್ರೆ, ಇದೇ ತರ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ. ಅಂಡ್ ಯೂಟ್ಯೂಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.